ವಿರುದ್ಧದ ಪಂದ್ಯವನ್ನ ಗೆಲ್ಲೋ ಮೂಲಕ ಬೆಂಗಳೂರು ಸದ್ಯ ಪಾಯಿಂಟ್ಸ್ ಟೇಬಲ್ನಲ್ಲಿ ಕಿಂಗ್ ಆಗಿದೆ. ರಾಯ್ಪುರದ ಬ್ಯಾಕ್ ಟು ಬ್ಯಾಕ್ ವಿಕ್ಟರಿ ಈಗ ಆರ್ಸಿಬಿ ತಂಡದ ಪ್ಲೇ ಆಫ್ ಜರ್ನಿಗೆ ಬೂಸ್ಟ್ ನೀಡಿದೆ. ಕೆಕೆಆರ್ ವಿರುದ್ಧದ ಪಂದ್ಯ ಹಲವು ವಿಶೇಷತೆಗಳಿಗೂ ಕೂಡ ಸಾಕ್ಷಿಯಾಯಿತು. ಜೊತೆಗೆ ಈ ಪಂದ್ಯದಲ್ಲಿ ಕೊಹ್ಲಿ ಜೊತೆ ಮತ್ತೊಬ್ಬ ಆಟಗಾರನ ಹೆಸರು ಕೂಡ ಚರ್ಚೆಯಾಗ್ತಿದೆ. ಅದುವೇ ಕನ್ನಡಿಗ ಮನೀಶ್ ಪಾಂಡೆ. ಟಿಮ್ ಡೇವಿಡ್ ಅವರ ಅದ್ಭುತ ಕ್ಯಾಚ್ ಹಿಡಿದ ಮನೀಶ್ ಬಗ್ಗೆ ಕೆಲವರು ಮರುಕ ಕೂಡ ವ್ಯಕ್ತಪಡಿಸಿದ್ದಾರೆ. ಒಂದು ಕಾಲದಲ್ಲಿ ಬೌಲರ್ಗಳ ಎದೆಯಲ್ಲಿ ನಡುಕ ಹುಟ್ಟಿಸ್ತಾ ಇದ್ದಂತ ಮನೀಶ್ ಈಗ ಬೆಂಚ್ಗೆ ಸೀಮಿತವಾಗಿದ್ಯಾಕೆ? ಕೊಹ್ಲಿ ಜೊತೆಗೆ ಬಂದವರು ದಾರಿ ತಪ್ಪಿದ್ದೆಲ್ಲಿ? ಕನ್ನಡಿಗನಿಗೆ ಇನ್ನಾದ್ರೂ ಕೂಡ ಅವಕಾಶ ಸಿಗುತ್ತಾ? ಮನೀಶ್ ಪಾಂಡೆ ಎನ್ನುವಂತ ಶ್ರೇಷ್ಠ ಕ್ರಿಕೆಟರ್ ಸೈಡ್ ಲೈನ್ ಆಗಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಪಿಎಲ್ ನಲ್ಲಿ ಫಸ್ಟ್ ಸೀಸನ್ ಇಂದ ಸ್ಟಿಲ್ ಈವರೆಗೂ ಕೂಡ ಐಪಿಎಲ್ ಆಡ್ತಾ ಇರೋದು ಕೇವಲ 4 ಆಟಗಾರರು ಮಾತ್ರ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಮಹೇಂದ್ರ ಸಿಂಗ್ ಧೋನಿ. ಸೊ ಈ 3 ದಿಗ್ಗಜರ ಸಾಲಿನಲ್ಲಿ ನಿಲ್ಲುವಂತ 4ನೇ ಆಟಗಾರನೇ ಮನೀಶ್ ಪಾಂಡೆ. ಕೊಹ್ಲಿ ಜೊತೆಗೆ ಕೆರಿಯರ್ ಸ್ಟಾರ್ಟ್ ಮಾಡಿದ ಮನೀಶ್ ಪಾಂಡೆ ಆರಂಭದ ದಿನಗಳಲ್ಲಿ ಅಕ್ಷರಶಃ ಸಿಡಿಲು. ಆದ್ರೀಗ ಒಂದು ಚಾನ್ಸ್ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಒಂದ್ ಕಡೆ ವಿರಾಟ್ ಕೊಹ್ಲಿ ಕ್ರಿಕೆಟ್ ಲೋಕದ ಸಾಮ್ರಾಟನಾಗಿ ಮೆರಿತಾ ಇದ್ರೆ ಮನೀಶ್ಗೆ ಮಾತ್ರ ಅವಕಾಶಗಳೇ ಸಿಗ್ತಾ ಇಲ್ಲ. ಈಗ ಆರ್ಸಿಬಿ ವಿರುದ್ಧದ ಪಂದ್ಯದಲ್ಲಿ ಹಿಡಿದ ಒಂದು ಅದ್ಭುತ ಕ್ಯಾಚ್ ಮತ್ತೆ ಮನೀಶ್ ಅವರ ಹೆಸರು ಚರ್ಚೆಗೆ ಬರುವಂತೆ ಮಾಡಿದೆ. ಅದ್ಭುತ ಕ್ಯಾಚ್ ಹಿಡಿದು ಬೆರಗಾಗಿಸಿದ ಮನೀಶ್. 36 ವರ್ಷದ ಮನೀಶ್ ಪಾಂಡೆ ಸದ್ಯ ಟ್ರೆಂಡಿಂಗ್ ನಲ್ಲಿದ್ದಾರೆ. ಅದಕ್ಕೆ ಕಾರಣ ಅವರು ಹಿಡಿದ ಟಿಮ್ ಡೇವಿಡ್ ಅವರ ಅದ್ಭುತ ಕ್ಯಾಚ್. ಕಾರ್ತಿಕ್ ತ್ಯಾಗಿ ಎಸೆತದಲ್ಲಿ ಟಿಮ್ ಡೇವಿಡ್ ಬಾರಿಸಿದ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ನ ತಂದುಗಿತ್ತು. ಎಲ್ಲರೂ ಕೂಡ ಬೌಂಡ್ರಿ ಲೈನ್ ಕಡೆ ನೋಡ್ತಾ ಇದ್ರೆ ಮಿಂಚಿನ ವೇಗದಲ್ಲಿ ಜಿಗಿದಂತ ಪಾಂಡೆ ಇಂಪಾಸಿಬಲ್ ಎನ್ನುವಂತ ಕ್ಯಾಚ್ ನು ಕೂಡ ಮ್ಯಾಜಿಕಲ್ ರೀತಿಯಲ್ಲಿ ಕಂಪ್ಲೀಟ್ ಮಾಡಿದ್ರು. ಮನೀಶ್ ಡೈವ್ಗೆ ಕಿಂಗ್ ವಿರಾಟ್ ಕೊಹ್ಲಿ, ಟಿಮ್ ಡೇವಿಡ್, ಆರ್ಸಿಬಿ ಡಗ್ಔಟ್, ಕಾರ್ತಿಕ್ ತ್ಯಾಗಿ ಸೇರಿದಂತೆ ಕ್ರಿಕೆಟ್ ಲೋಕವೇ ಸ್ಟನ್ ಆಗಿತ್ತು. ಮನೀಶ್ ಹಿಡಿದಂತ ಕ್ಯಾಚ್ ನೋಡಿ ಅಕ್ಷರಶಃ ಬೆರಗಾದ ವಿರಾಟ್ ಕೊಹ್ಲಿ ತನ್ನ ಹಳೆ ಗೆಳೆಯನ ಬಳಿ ಬಂದು ಅಪ್ಪಿಕೊಳ್ಳೋ ಮೂಲಕ ಅಪ್ರಿಶಿಯೇಟ್ ಕೂಡ ಮಾಡಿದ್ರು. ಹಾಗಂತ ಮನೀಶ್ ಇದೊಂದೇ ಮ್ಯಾಚ್ ಅಲ್ಲಿ ಅಲ್ಲ, ಕ್ರಿಕೆಟ್ ಕರಿಯರ್ ಅಂತ ಬಂದಾಗ ಸರ್ವಶ್ರೇಷ್ಠ ಫೀಲ್ಡರ್ಗಳ ಸಾಲಿನಲ್ಲಿ ನಿಲ್ಲುವಂತ ಆಟಗಾರ. ಆದ್ರೆ ಅವರ ಜರ್ನಿ ಮಾತ್ರ ಅಂದುಕೊಂಡ ದಿಕ್ಕಿನಲ್ಲಿ ಸಾಗ್ಲಿಲ್ಲ ಅಷ್ಟೇ. ಸೊ ಯಾಕೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಐಪಿಎಲ್ ನಲ್ಲಿ 19 ಸೀಸನ್ಗಳಲ್ಲೂ ಆಡಿರುವಂತ ಕನ್ನಡಿಗ ಮನೀಶ್ ಪಾಂಡೆ ಈ ಸಾಧನೆಯನ್ನ ಮಾಡಿರುವಂತ 4 ಆಟಗಾರರಲ್ಲಿ ಇವರು ಕೂಡ ಒಬ್ರು. ಹಾಗೆ ಐಪಿಎಲ್ ಇತಿಹಾಸದಲ್ಲಿ ಶತಕ ಗಳಿಸಿದ ಮೊಟ್ಟ ಮೊದಲ ಭಾರತೀಯ ಕೂಡ ಇವರೇ. 2009 ಮೇ 21ರಂದು ಆರ್ಸಿಬಿ ಪರ ಬ್ಯಾಟಿಂಗ್ ಮಾಡುವಾಗ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಕೇವಲ 73 ಎಸೆತಗಳಲ್ಲಿ ಅಜೇಯ 114 ರನ್ಗಳನ್ನ ಬಾರಿಸಿದ್ರು. 2016ರಲ್ಲಿ ಭಾರತ ಪರವಾಗಿ ಆಸ್ಟ್ರೇಲಿಯಾ ವಿರುದ್ಧ ತಮ್ಮ ಮೊದಲ ಶತಕ ಕೂಡ ಸಿಡಿಸಿದ್ರು. ಆದ್ರೆ ದೇಶೀಯ ಕ್ರಿಕೆಟ್ನಲ್ಲಿ ಭರ್ಜರಿ ಪ್ರದರ್ಶನ ನೀಡಿದ್ರು ಕೂಡ ಭಾರತ ತಂಡದಲ್ಲಿ ಹಾಗೆ ಐಪಿಎಲ್ನ ಪ್ರಮುಖ ಪಂದ್ಯಗಳಲ್ಲಿ ಸ್ಥಿರವಾದಂತ ಬ್ಯಾಟಿಂಗ್ ಪ್ರದರ್ಶನ ಬರಲಿಲ್ಲ. ಅಷ್ಟೇ ಅಲ್ಲದೆ ಐಪಿಎಲ್ನಲ್ಲಿ ಹಲವು ಫ್ರಾಂಚೈಸಿಗಳನ್ನ ಬದಲಾಯಿಸಿದ್ದು ಕೂಡ ಹೊಡೆತ ಕೊಡ್ತು. ಯಾಕಂದ್ರೆ ಮನೀಶ್ ಒಟ್ಟು 7 ತಂಡಗಳ ಪರ ಆಡಿದ್ದಾರೆ. ಒಂದು ತಂಡದಲ್ಲಿ ಕಾಯಂ ಸ್ಥಾನವನ್ನ ಕಂಡುಕೊಳ್ಳುವಲ್ಲಿ ಸಾಧ್ಯವಾಗಲಿಲ್ಲ. ಸೊ ಇದೆಲ್ಲದರ ನಡುವೆ ಮಧ್ಯಮ ಕ್ರಮಾಂಕದಲ್ಲಿ ನಿಧಾನಗತಿಯ ಬ್ಯಾಟಿಂಗ್ ಅನ್ನ ಮಾಡಿದ್ದು, ಜೊತೆಗೆ ಪ್ರೆಷರ್ ಟೈಮ್ ಅಲ್ಲಿ ಅದನ್ನ ಹ್ಯಾಂಡಲ್ ಮಾಡದೆ ಇದೇ ಕಾರಣಕ್ಕೆ ಕೊನೆಗೆ ಅವಕಾಶಗಳನ್ನೇ ಮಿಸ್ ಮಾಡಿಕೊಳ್ತಾರೆ. ಸದ್ಯ ಆಕ್ಷನ್ ನಲ್ಲಿ ಕೆಕೆಆರ್ ಫ್ರಾಂಚೈಸಿ ಅವರಿಗೆ 75 ಲಕ್ಷ ರೂಪಾಯಿ ನೀಡಿ ಖರೀದಿ ಮಾಡಿತ್ತು. ಸೊ ಖರೀದಿ ಮಾಡಿದ್ರು ಕೂಡ ಬ್ಯಾಟಿಂಗ್ ನಲ್ಲಿ ಅವಕಾಶ ಮಾತ್ರ ಸಿಗ್ತಾನೆ ಇಲ್ಲ. ಇನ್ನು ಮನೀಶ್ ಪಾಂಡೆ ಇದುವರೆಗೆ 177 ಐಪಿಎಲ್ ಪಂದ್ಯಗಳನ್ನು ಆಡಿದ್ದು 29ರ ಸರಾಸರಿ ಹಾಗೆ 121ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿ 3942 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅಂಡ್ ಇದರಲ್ಲಿ 1 ಶತಕ ಹಾಗೆ 22 ಅರ್ಧ ಶತಕಗಳು ಇವೆ. ಹೀಗೆ ಮನೀಶ್ ಪಾಂಡೆಗೆ ಆರಂಭದಲ್ಲಿ ಸಿಕ್ಕಂತ ಸಕ್ಸಸ್ ಆ ನಂತರದಲ್ಲಿ ಸಿಗ್ಲಿಲ್ಲ. ಸಿಕ್ಕರೂ ಕೂಡ ಅವಕಾಶಗಳನ್ನ ಸಮರ್ಥವಾಗಿ ಬಳಸಿಕೊಳ್ಳೋಕೆ ಅವರಿಂದ ಸಾಧ್ಯವಾಗಲಿಲ್ಲ. ಆದ್ರೆ ವಿರಾಟ್ ಕೊಹ್ಲಿ ಹಾಗಲ್ಲ. 1-2 ಪಂದ್ಯಗಳಲ್ಲಿ ಫೇಲ್ಯೂರ್ ಆದ್ರೂ ಕೂಡ ನೆಕ್ಸ್ಟ್ ಬೆಂಕಿ ಯುಡ್ಡೆಯಂತೆ ಬಂದು ಅಪ್ಪಳಿಸ್ತಾರೆ. ಹೀಗಾಗಿ ಕೋಲ್ಕತ್ತಾ ವಿರುದ್ಧದ ಪಂದ್ಯದ ಮೂಲಕ ಬರೀ ಶತಕ ಅಷ್ಟೇ ಅಲ್ಲ, T20 ಕ್ರಿಕೆಟ್ ನಲ್ಲಿ ಇತಿಹಾಸ ಕೂಡ ಸೃಷ್ಟಿಸಿದ್ದಾರೆ. T20 ಕ್ರಿಕೆಟ್ ನಲ್ಲಿ ಇತಿಹಾಸ ಬರೆದ ಕೊಹ್ಲಿ. ಕ್ರಿಕೆಟ್ ಜಗತ್ತಿನ ಸಾಮ್ರಾಟ ವಿರಾಟ್ ಕೊಹ್ಲಿ ಕೋಟ್ಯಂತರ ಅಭಿಮಾನಿಗಳ ಪಾಲಿನ ಇನ್ಸ್ಪಿರೇಷನ್, ರೋಲ್ ಮಾಡೆಲ್ ಎಲ್ಲ ಕೂಡ. ದಾಖಲೆಗಳಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿರುವಂತ ಕೊಹ್ಲಿ T20 ಕ್ರಿಕೆಟ್ನ ಇತಿಹಾಸದಲ್ಲಿ 14,000 ರನ್ಗಳನ್ನ ಪೂರೈಸಿದ ಮೊದಲ ಭಾರತೀಯ ಬ್ಯಾಟರ್ ಆಗಿದ್ದಾರೆ. ಹಾಗೆ ವಿಶ್ವದ 6ನೇ ಬ್ಯಾಟರ್.
ಯೂನಿವರ್ಸಲ್ ಬಾಸ್ ಅಂತಾನೆ ಕರೆಸಿಕೊಳ್ಳುವಂತ ಕ್ರಿಸ್ ಗೇಲ್ ರನ್ನು ಕೂಡ ವೇಗವಾಗಿ ಈ ಸಾಧನೆ ಮಾಡಿದಂತ ಪಟ್ಟಿಯಲ್ಲಿ ಹಿಂದಿಕ್ಕಿದ್ದಾರೆ. ಕೊಹ್ಲಿ 409 ಇನ್ನಿಂಗ್ಸ್ಗಳಲ್ಲಿ 14,000 ರನ್ಗಳನ್ನ ಕಂಪ್ಲೀಟ್ ಮಾಡಿದ್ರೆ ವೆಸ್ಟ್ ಇಂಡೀಸ್ನ ದಂತಕತೆ ಕ್ರಿಸ್ ಗೇಲ್ 423 ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆ ಮಾಡಿದ್ರು. ಕ್ರಿಸ್ ಗೇಲ್ ಪ್ರಸ್ತುತ 14,562 ರನ್ಗಳೊಂದಿಗೆ ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ವಿರಾಟ್ ಕೊಹ್ಲಿ ಈ ಸಾರ್ವಕಾಲಿಕ ದಾಖಲೆಯನ್ನ ಬ್ರೇಕ್ ಮಾಡೋದ್ರಲ್ಲೂ ಕೂಡ ಅನುಮಾನವೇ ಇಲ್ಲ. ಹೀಗೆ ಕೊಹ್ಲಿ ಕಿಂಗ್ ಆಗಿ ಮೆರೀತಾ ಇದ್ರೆ ಅತ್ತ ಮನೀಶ್ ಪಾಂಡೆ ಸ್ಟಿಲ್ ಈಗಲೂ ಕೂಡ ಸ್ಟ್ರಗಲ್ ಮಾಡ್ತಾನೆ ಇದ್ದಾರೆ, ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಇಬ್ಬರ ಪರಿಸ್ಥಿತಿಗಳು ಬೇರೆ ಬೇರೆ ಇದ್ರೂ ಕೂಡ ಅವರಿಬ್ಬರ ನಡುವಿನ ಗೆಳೆತನ ಮಾತ್ರ ಮಿನುಗುತ್ತಲೇ ಇದೆ. ನಮಸ್ಕಾರ.